ಮನೆ ಎನ್ನುವುದು ಒಂದು ಸುಂದರವಾದ ಗೂಡು ಎನ್ನುತ್ತಾರೆ ಕವಿಗಳು. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ ಎಂದು ಹಾಡಿದ್ದಾರೆ ಸಿನಿಮಾದಲ್ಲಿ. ಆದರೆ ಈ ಗೂಡಿನ ಒಳಗಿನ ಅಸಲಿ ಚಿತ್ರಣ ನಮಗೆ ಮಹಿಳೆಯರಿಗೆ ಮಾತ್ರ ಗೊತ್ತು. ಅದರಲ್ಲೂ ಗಂಡ ಹೆಂಡತಿ ಇಬ್ಬರೂ ಆಫೀಸಿಗೆ ಓಡುವವರು, ಮಕ್ಕಳು ಶಾಲೆಗೆ ಹಾರುವವರು, ಮನೆಯಲ್ಲಿ ಹಿರಿಯರು ಇರುವ ಒಂದು ಸದಾ ಗಡಿಬಿಡಿಯಲ್ಲಿರುವ ಸಂಸಾರದ ಮನೆ ಅಚ್ಚುಕಟ್ಟಾಗಿ ಇರಬೇಕೆಂದು ನಿರೀಕ್ಷಿಸುವುದು ನೀರಿನಲ್ಲಿ ಹಪ್ಪಳ ಕಾಯಿಸಿದಂತೆ ಅಸಾಧ್ಯವಾದ ಸಂಗತಿ. ಸಾಧಾರಣವಾಗಿ ಅಂತಹ ಮನೆಗಳಲ್ಲಿ ಸೋಫಾದ ಮೇಲೆ ಕುಳಿತುಕೊಳ್ಳಬೇಕಾದರೆ ಮೊದಲು ಅಲ್ಲಿ ವಿರಾಮ ಪಡೆಯುತ್ತಿರುವ ಮಕ್ಕಳ ಸ್ಕೂಲ್ ಬ್ಯಾಗ್, ಆಟಿಕೆಗಳು, ಅದರಲ್ಲೂ ಹೆಣ್ಣು ಮಕ್ಕಳಿದ್ದರೆ ಬೊಂಬೆಗಳ, ಕ್ರಾಫ್ಟ್ ಪೇಪರ್ಗಳ ರಾಶಿ, ಗಂಡು ಮಕ್ಕಳಿದ್ದರೆ ಬಾಲ್, ಬ್ಯಾಟ್, ಗಂಡನ ಆಫೀಸ್ ಫೈಲ್, ಪುಸ್ತಕ, ಕಿವಿ ಮಡಚಿಕೊಂಡ ಹಿಂದಿನ ಅಂದಿನ ನ್ಯೂಸ್ ಪೇಪರ್ಗಳು, ಚಹಾ ಕಾಫಿ ಕುಡಿದ ಲೋಟೆಗಳು, ಕುರುಕುರು ತಿಂಡಿ ತಿಂದು ಖಾಲಿಯಾದ ಪ್ಲೇಟುಗಳು, ಒಂದೆರಡು ಮೊಬೈಲ್ಗಳು ಮತ್ತು ಒಣಗಿದ ಬಟ್ಟೆಯ ರಾಶಿಗಳನ್ನು ಪಕ್ಕಕ್ಕೆ ಸರಿಸಿ ಕುಳಿತುಕೊಳ್ಬೇಕು. ನೆಲದ ಮೇಲೆ ಕಾಲಿಟ್ಟರೆ ಸಾಕು, ಎಲ್ಲೋ ಮರೆತು ಹೋದ ಪೆನ್ನು ಅಥವಾ ಮಕ್ಕಳ ಆಟದ ಸಾಮಗ್ರಿ ಚುರುಕ್ ಎಂದು ಕಾಲಿಗೆ ಚುಚ್ಚಿ ನಮ್ಮನ್ನು ಸ್ವಾಗತಿಸುತ್ತವೆ. ಅಲ್ಲಲ್ಲಿ ಬಿಸ್ಕಟ್ ಪುಡಿಗಳು ನಮ್ಮನ್ನು ನೋಡಿ ನಗುತ್ತಿರುತ್ತವೆ. ಮನೆಯೊಡತಿಯ ತಲೆಯಿಂದ ಉದುರಿದ 4 ಕೂದಲುಗಳು, ಒಂದೆರಡು ಮಲ್ಲಿಗೆ ಹೂಗಳು ನಾವೂ ಇಲ್ಲೇ ಇದ್ದೇವೆ ಎಂದು ಹೇಳುತ್ತಿರುತ್ತವೆ. 6ಕ್ಕೇರದ 3ಕ್ಕಿಳಿಯದ ಮಧ್ಯಮ ವರ್ಗದ ಬಹುತೇಕ ಮನೆಯ ಸಾಮಾನ್ಯ ಹಾಲು ಇದು. ಕೆಲವರ ಮನೆಯಲ್ಲಿ ಒಂದೆರಡು ಐಟಂ ಹೆಚ್ಚು ಅಥವಾ ಕಡಿಮೆ ಇರಬಹುದು ಅಷ್ಟೇ. ಅಂತಹ ಒಂದು ಸುಂದರ ಅವ್ಯವಸ್ಥೆಯ ನಡುವೆ ಒಂದು ಭಾನುವಾರ ಮಧ್ಯಾಹ್ನ ಎದುರಾದ ಪ್ರಸಂಗ ಇದು. ವಾರವಿಡೀ ದುಡಿದು ಸುಸ್ತಾಗಿ ಕೊನೆಗೂ ಸಮಯ ಸಿಕ್ಕಿತು ಎಂದು ತಲೆಗೆ 1/2 ಲೀಟರ್ ಎಣ್ಣೆ ಸುರಿದುಕೊಂಡು ತಲೆಯ ಮೇಲೆ ಎಣ್ಣೆಯ ಕೆರೆಯನ್ನೇ ನಿರ್ಮಿಸಿಕೊಂಡು ಶಾಂತವಾಗಿ ಕುಳಿತಿದ್ದೆ. ನನ್ನ ಪ್ಲ್ಯಾನ್ ಪ್ರಕಾರ ಅಂದು ಒಂದಷ್ಟು ಕ್ಲೀನಿಂಗ್ ಕೆಲಸ ಮಾಡಿ ಆರಾಮವಾಗಿ ಸ್ನಾನ ಮಾಡಿ ಊಟ ಮಾಡಿ ಮಧ್ಯಾಹ್ನ ತುಸು ಹೊತ್ತು ಮಲಗಬೇಕಿತ್ತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಅದೇ ಹೊತ್ತಿಗೆ ಸರಿಯಾಗಿ ಮೊಬೈಲ್ ರಿಂಗಣಿಸಿತು. ಅತ್ತ ಕಡೆಯಿಂದ ದೂರದ ಸಂಬಂಧಿಯೊಬ್ಬರ ಧ್ವನಿ. ಹಲೋ ಅಕ್ಕ, ನಾವಿವತ್ತು ನಿಮ್ಮ ಮನೆಗೆ ಬರ್ತೇವೆ. ಬೆಳಿಗ್ಗೆ ಮಗನ ಹಾಸ್ಟೆಲಿಗೆ ಬಂದಿದ್ದೆವು. ನಮ್ಮ ಡ್ರೈವರ್ ಹೇಳಿದೆ ಇಲ್ಲಿಂದ 1/2 ಗಂಟೆ ಅಷ್ಟಂತೆ ನಿಮ್ಮ ಮನೆ ಕಡೆಗೆ. 1 ಲೋಟ ಕಾಫಿ ಕುಡಿದು ಹೋಗುವ ಅಂತ, ಮನೆ ನೋಡಿ ಹೋಗುವ ಅಂತ. ಲೊಕೇಶನ್ ಕಳಿಸ್ತೀರಾ? ನನಗೆ ಮಾರುತ್ತರ ನೀಡಲು ಅವಕಾಶವೇ ಇಲ್ಲದೆ ಫೋನ್ ಕಟ್ಟಾಯಿತು. ಆ ಕ್ಷಣ ನನಗಾದ ಆತಂಕ ಇದೆಯಲ್ಲ, ಅದು ಬಹುಶಃ ಗಡಿರೇಖೆಯಲ್ಲಿ ಯುದ್ಧ ಸಾರಿದಾಗಲೂ ಸೈನಿಕರಿಗೆ ಆಗಿರಲಿಕ್ಕಿಲ್ಲ. ತಲೆಯ ಮೇಲೆ ಸುರಿದ ಎಣ್ಣೆ ಈಗ ಬಿಸಿಯಾದಂತೆ ಭಾಸವಾಯಿತು. ಮೊದಲು ಆ ಡ್ರೈವರಿಗೆ ಒಂದು ಬಾರಿಸುವಷ್ಟು ಸಿಟ್ಟು ಬಂತು. ಆಮೇಲೆ ಆ ಸಿಟ್ಟೆಲ್ಲವೂ ಮನೆಯನ್ನು ಇಷ್ಟೊಂದು ಅವ್ಯವಸ್ಥಿತವಾಗಿ ಇಡಲು ಸಹಕರಿಸಿದವರ ಮೇಲೆಲ್ಲ ತಿರುಗಿತು. 1/2 ಗಂಟೆ ಹಾದಿಯನ್ನು ಹೇಗಾದರೂ ಉದ್ದ ಮಾಡಿ 1 ಗಂಟೆಯಾದರೂ ಮಾಡು ಎಂದು ಗೂಗಲ್ ಪರಮಾತ್ಮನಲ್ಲಿ ಬೇಡಿಕೊಳ್ಳುವುದಷ್ಟೇ ಈಗ ನನಗಿರುವ ದಾರಿ. ಆಗಲೇ ನೋಡಿ ನನ್ನ ಯಜಮಾನರೊಳಗಿನ ಮಹಾನುಭಾವ ಎಚ್ಚರಗೊಂಡಿದ್ದು. ನನ್ನ ಗಾಬರಿಯನ್ನು ಕಂಡವರು ಭಾರಿ ಧೈರ್ಯದಿಂದ ಹೇಳಿದರು, ಯಾಕೆ ಅಷ್ಟು ಟೆನ್ಷನ್ ಮಾಡ್ತಿ ಮಾರೈತಿ? ನೀನೂ ಆಫೀಸಿಗೆ ಹೋಗುವವಳು, ನಾನೂ ಹೋಗುವವನು. ಮನೆ ಅಂದ ಮೇಲೆ ಸ್ವಲ್ಪ ಧೂಳು ಇರ್ತದೆ. ನೀನೆಂತ ಚಿಂತೆ ಮಾಡಬೇಡ. ನೀನು ಹಾಯಾಗಿ ಕುಳಿತಿರು ಮಹಾರಾಣಿಯ ಹಾಗೆ. 15 ನಿಮಿಷದಲ್ಲಿ ಮನೆಯನ್ನು ಹೇಗೆ ಸ್ವರ್ಗ ಮಾಡೋದು ಹೇಗೆ ಅಂತ ನನಗೆ ಗೊತ್ತುಂಟು. ಜಸ್ಟ್ ರಿಲ್ಯಾಕ್ಸ್ ಎಂದು ಬಡಬಡಿಸಿದರು. ಅಷ್ಟೇ ಅಲ್ಲ, ಅವರಿಗೆ ಹಳೆಯ ಸಿನಿಮಾ ಹಾಡು ನೆನಪಾಗಿ, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ ಎಂದು ಹಾಡುತ್ತಾ ಸೊಂಟಕ್ಕೆ ಟವೆಲ್ ಸುತ್ತಿಕೊಂಡು ಅಖಾಡಕ್ಕಿಳಿದರು. ಈ ಬುದ್ಧಿ ಕಾಫಿ ಲೋಟವನ್ನು ಸೋಫಾದ ಮೇಲೆ ಇಡುವಾಗ ಎಲ್ಲಿ ಹೋಗಿತ್ತು ಅಂತ ಕೇಳುವ ಮನಸ್ಸಾಯಿತು. ಆದರೆ ಪುರ್ಸೋತಿಲ್ಲದೆ ಬಾಕಿಯಾಯಿತು. ನಾನು, ಬೇಡರಿ, ನೀವು ಸುಮ್ಮನೆ ಕೂತ್ಕೊಳ್ಳಿ, ಒಂದು ಮಾಡ್ಲಿಕ್ಕೋಗಿ ಇನ್ನೊಂದು ಮಾಡಬೇಡಿ ಎಂದು ಹೇಳುವ ಮೊದಲೇ ಅವರ ಸ್ವಚ್ಛ ಘರ್ ಕಾರ್ಯಕ್ರಮ ಶುರುವಾಗಿತ್ತು. ಮೊದಲು ಅವರು ಮಾಡಿದ್ದು ಬಟ್ಟೆಗಳ ಗಡೀಪಾರು. ಸೋಫಾ ಮೇಲೆ ಇಟ್ಟಿದ್ದ ಬಟ್ಟೆಗಳನ್ನು ಮಡಚುವ ಬದಲು ಎಲ್ಲವನ್ನು ಒಂದು ದೊಡ್ಡ ಬೆಡ್ಶೀಟ್ನಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನು ಕಿಚನ್ ಮೇಲಿನ ಅಟ್ಟದ ಮೇಲೆ ಎಸೆಯಲು ಹೋದರು. ಆದರೆ ಆತುರದಲ್ಲಿ ಆ ಗಂಟು ಅಟ್ಟಕ್ಕೆ ತಗುಲಿ ವಾಪಸ್ ಅವರ ತಲೆ ಮೇಲೆಯೇ ಬಿತ್ತು. ಅಷ್ಟೇ ಅಲ್ಲ, ಅದರಲ್ಲಿದ್ದ ಅವರದ್ದೇ ಟೈ ಮತ್ತು ಮಗನ ಕಾಲು ಚೀಲ ಅಡುಗೆ ಮನೆಯಲ್ಲಿಟ್ಟಿದ್ದ ಸಾಂಬಾರ್ ಪಾತ್ರೆಯೊಳಗೆ ಜಾರಿದವು. ಇನ್ನು ನೆಲಗುಡಿಸಲು ಹೋದವರಿಗೆ ಪೊರಕೆ ಸಿಗಲಿಲ್ಲ. ಆತುರದಲ್ಲಿ ಕಿಟಕಿ ತೆರೆದಾಗ ಅಲ್ಲಿದ್ದ ಹೂಕುಂಡ ಕೆಳಗೆ ಬಿದ್ದು ಮಣ್ಣು ಇಡೀ ಹಜಾರದಲ್ಲಿ ಹರಡಿತು. ಈಗ ಇದ್ದ ಕಸದ ಜೊತೆ ಹೊಸದಾಗಿ ಮಣ್ಣಿನ ಅಲಂಕಾರ.
ಈ ನಡುವೆ ಅತಿಥಿಗಳು ಬಂದ ತಕ್ಷಣ ಕಾಫಿ ಜೊತೆ ಕೊಡಲು ಮನೆಯಲ್ಲಿ ಬಿಸ್ಕತ್ ಕುರುಕುರು ಇಲ್ಲ ಎಂದು ಗೊತ್ತಾದಾಗ ಹಿಂದಿನ ದಿನ ಮಾಡಿಟ್ಟ ಕೇಸರಿ ಬಾತ್ ಫ್ರಿಜ್ಜಿನಲ್ಲಿರುವುದು ನೆನಪಾಯಿತು. ಆದರೆ ಅದನ್ನು ಬಿಸಿ ಮಾಡದೆ ಕೊಡಲು ಮನಸ್ಸು ಒಪ್ಪಲಿಲ್ಲ. ಪತಿರಾಯರು ಅದನ್ನು ಗ್ಯಾಸ್ ಮೇಲೆ ಇಟ್ಟು ಪೂರ್ಣ ಪ್ರಮಾಣದ ಬೆಂಕಿ ಹಚ್ಚಿ ಬಾತ್ರೂಮ್ಗೆ ಹೋದರು. ಅಲ್ಲಿ ನಾನು ಆಪರೇಷನ್ ಕ್ಲೀನಿಂಗಿಗಾಗಿ ಸುರಿದ ಸೋಪ್ ನೀರಿನ ದೆಸೆಯಿಂದ ಜಾರಿ ಬಿದ್ದ ಶಬ್ದ ಕೇಳಿತು. ಓಡಿದೆ. ಕೈ ಹಿಡಿದೆಬ್ಬಿಸಿ ಅವರನ್ನು 7 ಹೆಜ್ಜೆ ಹಾಕಿಸಿ ಸೋಫಾದಲ್ಲಿ ಕೂರಿಸಿದೆ. 7 ಹೆಜ್ಜೆಗಳ ಈ ಬಂಧ 7 ಜನುಮಗಳ ಅನುಬಂಧ ಎಂದು ಟಿವಿ ಹಾಡುತ್ತಿತ್ತು. ಅದನ್ನು ಕೇಳಿಯೇ ನನಗೆ ಸುಸ್ತಾಯಿತು. ಇದು ಎಷ್ಟನೇ ಜನ್ಮ ಇರಬಹುದು ಎಂದು ಯೋಚಿಸತೊಡಗಿದೆ. ಅಷ್ಟರಲ್ಲೇ ಕಿಚನ್ನಿಂದ ದಟ್ಟವಾದ ಹೊಗೆ ಬರಲಾರಂಭಿಸಿತು. ಹಳದಿ ಬಣ್ಣದ ಕೇಸರಿ ಬಾತ್ ಈಗ ಕಲ್ಲಿದ್ದಲಾಗಿ ರೂಪಾಂತರಗೊಂಡು ಮನೆಯೆಲ್ಲ ಸೀದ ವಾಸನೆ ತುಂಬಿಕೊಂಡಿತು. ಈಗ ನನ್ನ ಪರಿಸ್ಥಿತಿ ನೋಡಿ. ತಲೆಯಲ್ಲಿ ಎಣ್ಣೆ ಜಿನುಗುತ್ತಿದೆ, ಇಡೀ ಮನೆಯಲ್ಲಿ ಮಣ್ಣು ಹರಡಿದೆ, ಅಡುಗೆ ಮನೆಯಲ್ಲಿ ಹೊಗೆ, ಬಾತ್ರೂಮ್ ಜಾರುಬಂಡಿಯಾಗಿದೆ. ಆಗ ಮಗರಾಯ ನಾನೂ ಸಹಾಯ ಮಾಡ್ತೇನೆಂತ ಬಕೆಟಲ್ಲಿ ನೀರು ಹಿಡಿದು ಹೊರಟ. ಅಷ್ಟು ಹೊತ್ತು ಅಂಗಳದಲ್ಲಿ ಅಡ್ಡಾಡುತ್ತಿದ್ದ ಅತ್ತೆ ದಿಢೀರೆಂದು ಬಂದವರೇ ಅಭಿಮನ್ಯು ಬಳಿ ಸುಭದ್ರೆ ಕೇಳಿದ ಹಾಗೆ, ಎತ್ತ ಗಮನ ಬಾಲ ಸುಶೀಲ ಎಂದು ಈ ಬಕೆಟ್ ಹಿಡಿದು ಯಾವ ಕಡೆ ಹೊರಟಿದ್ದಿ ಎಂದು ಈ ಅವಸರದ ಏನೇನೂ ಅರಿವಿಲ್ಲದೆ ಕೇಳಿದರು. ಬಕೆಟ್ ಭಾರ ತಾಳಲಾರೆನು ಎಂದು ಮಗನ ಪುಟ್ಟ ಕೈ ಚೆಲ್ಲಿತು. ಕೈಯಲ್ಲಿದ್ದ ಬಕೆಟ್ ಕೆಳಗೆ ಬಿತ್ತು. ನೀರೆಲ್ಲ ನೆಲದ ಮೇಲೆ. ಗ್ರಹಚಾರ ಕೆಟ್ಟಾಗ ಹಗ್ಗ ಹಾವಾಗುತ್ತದೆ ಎಂದಂತಾಯಿತು ನನ್ನ ಸ್ಥಿತಿ. ಅವೆಲ್ಲವನ್ನು ಒರೆಸಿ ಓರಣ ಮಾಡಿ ಗುಡಿಸಿದ ಕಸವನ್ನು ಅಲ್ಲಲ್ಲೇ ಮೂಲೆಗೆ ಸರಿಸಿ ಮಕ್ಕಳ ಪುಸ್ತಕಗಳನ್ನು ತೆಗೆದು ಒಟ್ಟು ಮಾಡಿ ಕೋಣೆಗೆ ಹಾಕಿ ಬಾಗಿಲು ಹಾಕಿ ಚಿಲಕವೇರಿಸಿ ಅಂಗಳದ ಮಣ್ಣನ್ನು ಸ್ವಲ್ಪ ಬದಿಗೆ ಹಾಕಿ ಸುಲಭದ ತಿಂಡಿ ಕೇಸರಿ ಬಾತ್ ಮಾಡಲು ಒಲೆ ಹಚ್ಚುವಷ್ಟರಲ್ಲೇ ಬೆಲ್ಲ ಆಯಿತು. ಅತಿಥಿಗಳು ಬಂದೇ ಬಿಟ್ರು. ಗೂಗಲ್ ಅವರಿಗೆ ಸರಿಯಾಗಿಯ ಮಾರ್ಗದರ್ಶನ ನೀಡಿದೆ. ನನ್ನ ಮನದಲ್ಲಿ ಅದಕ್ಕೆ 0 ಸ್ಟಾರ್ ರೇಟಿಂಗ್ ಕೊಟ್ಟುಬಿಟ್ಟೆ. ಯಜಮಾನರು ಬೆವರುತ್ತಾ ಬಾಗಿಲು ತೆಗೆದರೆ ಎದುರಿಗೆ ಸುಬ್ಬಣ್ಣ ಮತ್ತು ಅವರ ಪತ್ನಿ ಸುಶೀಲತ್ತಿಗೆ. ಏನಪ್ಪ, ಮನೆ ತುಂಬ ಏನೋ ಒಂಥರ ವಾಸನೆ ಬರ್ತಾ ಇದೆಯಲ್ಲ ಎಂದು ಕೇಳಿದರು. ಯಜಮಾನರು ಸಲೀಸಾಗಿ ಸುಳ್ಳೇಳಿದರು. ಅದು ಧೂಪ ಹಾಕಿದ್ವಿ ಅಣ್ಣ, ಪರಿಮಳ ಇರಲಿ ಅಂತ. ಅಸಲಿಗೆ ಅದು ಅಡುಗೆ ಮನೆಯಲ್ಲಿ ಸೀದೋದ ವಾಸನೆ ಎಂದು ಸುಶೀಲಕ್ಕನ ಮೂಗಿಗೆ ಗೊತ್ತಾಗದೆ ಇದ್ದೀತೆ. ಯಾರಲ್ಲಿ ಹೇಗೆ ಸುಳ್ಳು ಹೇಳಬೇಕೆಂದು ಇನ್ನು ಇವರಿಗೆ ದಿನಾ 5 ನಿಮಿಷ ಪಾಠ ಮಾಡಬೇಕೆಂದುಕೊಂಡೆ. ನಾನು ತಲೆಗೆ ದೊಡ್ಡದೊಂದು ಟವೆಲ್ ಸುತ್ತಿಕೊಂಡು ಮುಖಕ್ಕೆ ಅರ್ಧಂಬರ್ಧ ಪೌಡರ್ ಹಚ್ಚಿಕೊಂಡು ಪ್ರತ್ಯಕ್ಷಳಾದೆ. ಅಯ್ಯೋ ಏನಿಲ್ಲ ಅತ್ತಿಗೆ, ಸ್ವಲ್ಪ ಮೈಗ್ರೇನ್, ತಲೆನೋವು, ಅದಕ್ಕೆ ಎಣ್ಣೆ ಹಚ್ಚಿ ಟವೆಲ್ ಕಟ್ಟಿಕೊಂಡಿದ್ದೇನೆ ಎಂದು ಸುಳ್ಳಿನ ಕವಚ ತೊಟ್ಟೆ. ಸುಶೀಲಕ್ಕ ಬಾತ್ರೂಮ್ ಕಡೆ ಹೊರಟರು. ನನ್ನೆದೆ ದಸಕ್ಕೆ ಎಂದಿತು. ಮತ್ತೆ ಇವರೊಂದಿಗೆ 7 ಹೆಜ್ಜೆ ಹಾಕುವ ಕರ್ಮ ನನಗೇಕೆ? ಸುಶೀಲಕ್ಕ, ಕ್ಲೀನಿಂಗ್ ಮಾಡ್ತಿದ್ದೆ, ಬಾತ್ರೂಮಿಗೆ ಸ್ವಲ್ಪ ಸೋಪ್ ಹಾಕಿಟ್ಟಿದ್ದೆ, ಜಾಗ್ರತೆ ಆಯಿತಾ ಎನ್ನುತ್ತಾ ಅವರನ್ನು ಬಾತ್ರೂಮ್ ಬಾಗಿಲು ತನಕ ಬೀಳ್ಕೊಟ್ಟು ಕಾಫಿ ಮಾಡಲು ಹೊರಟೆ. ತುಂಬ ಖುಷಿಯಾಯಿತು ನೀವಿವತ್ತು ಬಂದದ್ದು. ನೀವು ಇಲ್ಲಿಗೆ ಬರೋದು ಹೇಗೂ ಅಪರೂಪ, ಹಾಗಾಗಿ ಹೇಗೂ ಮಧ್ಯಾಹ್ನ ಆಗಿದೆ, ಊಟ ಮಾಡಿಯೇ ಹೊರಟ್ರೆ ಇನ್ನೂ ಸಂತೋಷ ಎಂದು ಮುಖದ ತುಂಬ ನಗುವಿನ ಹೊದಿಕೆ ಹೊದ್ದುಕೊಂಡು ಕಾಫಿ ಕೊಟ್ಟೆ. ಅವರಿಬ್ಬರೂ ಮುಖ ನೋಡಿ ಸಂಕೋಚದಿಂದ, ಬೇಡಪ್ಪ ನಿಮಗೆ ಆಕೆ ಉಪದ್ರ, ಡ್ರೈವರ್ ಕೂಡ ಇದ್ದಾರೆ, ನಾವು ಹೋಗುವಾಗ ದಾರಿ ಮಧ್ಯೆ ಯಾವುದಾದ್ರೂ ಹೋಟೆಲಿಗೆ ಹೋಗ್ತೇವೆ ಎಂದು ಹೇಳಿದರು. ಅವರ ಮಾತಿನಲ್ಲಿಯೇ ಅವರಿಗೆ ಊಟ ಮಾಡಿ ಹೋಗುವ ಮನಸ್ಸುಂಟು ಅಂತ ಗೊತ್ತಾಯಿತು. ತರಕಾರಿ ಖಾಲಿಯಾದದ್ದೂ ನೆನಪಾಯಿತು. ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಆಲೋಚಿಸಿದೆ. ಅಂತೂ ಇಂತೂ ಈ ಗಡಿಬಿಡಿಯಲ್ಲೇ ಅಡುಗೆ ಮನೆ ಕಡೆ ಓಡಿದೆ. ಏನೂ ವಿಶೇಷ ಮಾಡಬೇಡ ಆಯ್ತಾ, ಅನ್ನ ಸಾರು ಮಾತ್ರ ಸಾಕು ಎಂದು ಸುಶೀಲಕ್ಕನೂ ನನ್ನ ಬೆನ್ನ ಹಿಂದೆ ಬಂದರು. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಹಾಡು ಓಡುತ್ತಿತ್ತು. ಬರಬೇಡ ಅತಿಥಿಯೇ ಬರಬೇಡ, ಇಂದೇ ಬರಬೇಡ, ಮನೆಯಲ್ಲಿ ಕಸವಿದೆ, ಮೈ ಮೇಲೆ ಎಣ್ಣೆ ಇದೆ, ಸೋಫಾದ ಮೇಲೊಂದು ಸಾಕ್ಸ್ ಬಿದ್ದಿದೆ, ಈ ಹೊತ್ತಲ್ಲಿ ನೀ ಬಂದು ಕಾಫಿ ಕೇಳಬೇಡ, ಊಟಕ್ಕೆ ನಿಲ್ಲಬೇಡ. ಹೀಗೆ 1-2 ಗಂಟೆಗಳ ಕಾಲ ನಡೆದ ಪ್ರಹಸನ ಮುಗಿಯುವಷ್ಟರಲ್ಲಿ ನನಗೆ ಸಾಕಾಗಿ ಹೋಗಿತ್ತು. ಅತಿಥಿಗಳು ಬಂದು ಹೋದ ಮೇಲೆ ಪತಿರಾಯರು ಮೆಲ್ಲನೆ ಕೇಳಿದರು, ನೋಡಿದ್ಯಾ ಹೇಗೆ ನಾನು ಸಹಾಯ ಮಾಡಿದ್ರಿಂದ ನಿನಗೆಲ್ಲವೂ ಸುಲಭ ಆಯ್ತಲ್ವಾ? ನಾನೊಂದು ತೀಕ್ಷ್ಣ ನೋಟ ನೋಡಿದೆ ನೋಡಿ, ಅದಕ್ಕೆ ಉತ್ತರ ಕೊಡಲವರಿಗೆ ಈ ಜನ್ಮ ಸಾಲದು. ಅತಿಥಿ ದೇವೋಭವ ಎಂದು ಸಣ್ಣವರಿರುವಾಗಲೇ ಸಿಕ್ಕಿದ ಸಂಸ್ಕಾರ. ಬಂದ ಅತಿಥಿಗಳನ್ನು ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೆ ಎಂದು ಆನಂದ ಭಾವದಲ್ಲಿಯೇ ಬರಮಾಡಿಕೊಳ್ಳುವುದು. ಅತಿಥಿಗಳು ಬರುವುದು ಸಂತೋಷವೇ,
ಆದರೆ ಈ ನೋಟಿಸ್ ಕೊಡದೆ ಬರುವ ಅತಿಥಿಗಳಿದ್ದಾರಲ್ಲ, ಅವರು ಗೃಹಿಣಿಯರ ಪಾಲಿನ ವಿಲನ್ಗಳು. ಅಂದ ಹಾಗೆ ನೀವು ಯಾರ್ದಾದರೂ ಮನೆಗೆ ಹೋಗುವಾಗ ಕನಿಷ್ಠ 1 ದಿನ ಮುಂಚೆ ತಿಳಿಸಿ. ಇಲ್ಲದಿದ್ದರೆ ಆ ಮನೆಯ ಸೋಫಾದ ಅಡಿಯಲ್ಲಿ ನಿಮ್ಮ ಕಾಲಿಗೂ ಯಾವುದಾದರೂ ಆಟದ ಸಾಮಗ್ರಿ ಚುಚ್ಚಬಹುದು, ಅಥವಾ ಸೋಫಾದ ಮೇಲಿರುವ ಬಟ್ಟೆಗಳನ್ನು ಸರಿಸಿ ಕುಳಿತುಕೊಳ್ಳಬೇಕಾಗಬಹುದು. ಮನೆಯೇ ಮಂತ್ರಾಲಯ ಎನ್ನುತ್ತಾರೆ ಎಲ್ಲರೂ. ಆದರೆ ದಿಢೀರ ಅತಿಥಿಗಳು ಬಂದಾಗ ಮಾತ್ರ ಅದು ರಣರಂಗದ ಹಜಾರು. ಹೀಗೆಲ್ಲ ಇರುವಾಗ ಮನೆಯೊಡತಿಯರಿಗೆ ನನ್ನದೊಂದು ಬಿಟ್ಟಿ ಸಲಹೆ: ಸಹಾಯ ಮಾಡಲು ಬಂದ ಗಂಡ ಮಕ್ಕಳನ್ನು ಮಾತ್ರ ಎಂದಿಗೂ ನಂಬಬೇಡಿ. ಮಹಿಳೆ ಮಹಾರಾಣಿಯಂತೆ ಕೂತರೆ ಮನೆ ಅಲ್ಲೋಲ ಕಲ್ಲೋಲ ಜೋಕೆ.